ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಡುವೆ ಸರಿ ವಿಡಿಯೋ ಹಾಕೋಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಹುಷಾರು ಬೇರೆ ಇರಲಿಲ್ಲ. ಹಾಗಾಗಿ ನೋಡಿ ಇವಾಗಲೂ ಇನ್ನೂ ಹುಷಾರಾಗಿಲ್ಲ. 3 ದಿನ ಆಯಿತು ಗಾರ್ಡನ್ ಕಸ ಎಲ್ಲ ಗುಡಿಸಿ. ಆದರೂ ಮಾತ್ರೆ ನುಂಗೋದು, ಬಂದು ಗಾರ್ಡನಲ್ಲಿ ಕೆಲಸ ಮಾಡೋದು ಇದೇ ರೀತಿಯೇ ಆಗಿದೆ. ನೋಡಿ ಇವತ್ತು ಬೆಳಗ್ಗೆನೇ 6 ಗಂಟೆಗೆ ಬಂದು ಗಾರ್ಡನ್ ಕಸ ಎಲ್ಲನೂ ಗುಡಿಸಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಗಾರ್ಡನಲ್ಲಿ ಹೆಚ್ಚು ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಯಾರ ಕಣ್ಣು ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಹಂಗಾಗಿ ನೋಡೋಣ, ಕೊಲ್ಲೋನೊಬ್ಬ ಇದ್ದರೆ ಕಾಯೋನೊಬ್ಬ ಇದ್ದೇ ಇರ್ತಾನೆ ಅಂತಾರಲ್ಲ. ಹಾಗಾಗಿ ನೋಡೋಣ, ಭಗವಂತನ ಮೇಲೆ ಭಾರ ಹಾಕಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಆದರೂ ಕೆಲವೊಂದು ಸರಿ ತುಂಬಾ ಬೇಜಾರಾಗುತ್ತೆ. ಈ ಕಸ ಎಲ್ಲ ಗುಡಿಸಿ ಕಸ ಎಲ್ಲ ತೆಗೆದಾಕಿ ಮತ್ತೆ ಮನೆಗೆ ಹೋಗಿ ಇಲ್ಲಿ ಸ್ವಲ್ಪ ಕೆಲಸ ಮಾಡೋದು, ಅಲ್ಲೊಂದು ಸ್ವಲ್ಪ ಸುಧಾರಿಸ್ಕೊಳ್ಳೋದು ಇದೇ ರೀತಿಯೇ ಆಗಿದೆ. ಇನ್ನು ನನ್ನ ಹತ್ರ ಗಿಡ ತೊಗೊಂಡಿದ್ರಲ್ಲ, ಅವರು ನನಗೆ ಫೋಟೋ ಕಳಿಸಿದ್ದಾರೆ. ಅಕ್ಕ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ, ಅದರಲ್ಲಿ ಮೊಗ್ಗುಗಳು ಆಗಿದ್ದಾವೆ ಅಂತ ಕಳಿಸಿದ್ದಾರೆ. ನೋಡಿ ಇಷ್ಟು ಗಿಡ ಎಲ್ಲನೂ ಅವರು ನನ್ನ ಹತ್ರ ತಗೊಂಡು ಬೆಳೆಸಿರೋರು. ತುಂಬಾ ಚೆನ್ನಾಗಿ ಬಂದಿದ್ದಾವೆ ಗಿಡಗಳೆಲ್ಲ. ಇನ್ನು ಯಾವ್ಯಾವ ಗಿಡಗಳಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ನೋಡಿ ಇದೇ ಒಂಥರ ಕಲ್ಲರು, ತುಂಬ ಚೆನ್ನಾಗಿದೆ. ಇದು ಒಂದೇ ಗಿಡ ಇರೋದು, ತುಂಬ ಚೆನ್ನಾಗಿದೆ ಇದು ಕಲ್ಲರು. ಅದು ಇನ್ನೂ ಸ್ವಲ್ಪ ಅಗಲ ಅರಳುತ್ತೆ. ಅಂದರೆ ನಾನು ಬೆಳಗ್ಗೆ ಬೇಗನೆ ವಿಡಿಯೋ ಮಾಡಿದ್ದೀನಲ್ಲ, ಹಂಗಾಗಿ ಇದು ಕೆಂಪುದು ಸ್ಫಟಿಕ. ಇದರಲ್ಲೂ ಒಂದು ಸ್ವಲ್ಪನೇ ಸಸಿಗಳಿರೋದು. ಇನ್ನು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲ್ಲರು, ಕ್ರೀಮ್ ಕಲ್ಲರು. ಇದು ಅಂದರೆ ಆರೆಂಜು, ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ, ಆ ಥರ ಗಿಡ ಇದು. ದಾಸವಾಳ ತುಂಬ ಚೆನ್ನಾಗಿದೆ. ಇದು ಗೊಂಚಲು ಹೂ ಬಿಡುತ್ತೆ. ಅಂದರೆ ತುಂಬ ದೊಡ್ಡ ಸೈಜಲ್ಲಿ ಬಿಡಲ್ಲ, ಅಂದರೆ ಸುಮಾರಾಗಿ ಮೀಡಿಯಮಾಗಿ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ. ಇನ್ನು ಇದು ಇದೇ ಒಂಥರ ಯೆಲ್ಲೋ ಕಲ್ಲರು, ಚೆನ್ನಾಗಿದೆ. ಇನ್ನು ಇದು ತುಂಬ ರೇರ್ ಕಲರು ಇವೆಲ್ಲ. ನೋಡಿ ಇವೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಸಿಂಗಲ್ ಪೆಟಲ್ ಆದ್ರೂ ತುಂಬ ಚೆನ್ನಾಗಿದೆ ಇದು. ಅಂದರೆ ತುಂಬ ರೇರ್ ಕಲರ್ಗಳು ಅವೆಲ್ಲ. ಇನ್ನು ಇದು ಶಂಖಪುಷ್ಪ, ಇದು ಪರ್ಪಲ್ ಕಲರು. ಇದು ಅಷ್ಟೇ ಸಸಿಗಳಿದ್ದಾವೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಪರ್ಪಲ್ಲು ಶಂಖಪುಷ್ಪ ಇನ್ನೂ ದೊಡ್ಡ ಸೈಜಲ್ಲಿ ಹೂ ಬಿಡುತ್ತೆ. ಅಂದರೆ ನಾನು ಬೆಳಗ್ಗೆನೇ ವಿಡಿಯೋ ಮಾಡಿರ್ತೀನಲ್ಲ, ಹಂಗಾಗಿ ಅದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಕಾಣುತ್ತೆ ಅಷ್ಟೇ. ಇನ್ನು ಇದು ಯೆಲ್ಲೋ ಕಲರು ಡಬಲ್ ಪೆಟಲು ದಾಸವಾಳ. ಇದಂತೂ ಕೇಳೋಂಗೆ ಇಲ್ಲ, ಅಷ್ಟು ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬಿಡುತ್ತೆ. ಇದು ಮತ್ತು ಆರೆಂಜು ಇವೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇನ್ನು ಇದು ಮಧುಮಾಲತಿ ಅಂತೂ ಕೇಳೋಂಗೆ ಇಲ್ಲ, ತುಂಬ ಚೆನ್ನಾಗಿ ಹೂವೆಲ್ಲನೂ ಸಹ ಬಿಡುತ್ತೆ. ಅದರಲ್ಲೂ ಒಂದೇ ಗಿಡದಲ್ಲಿ ನೋಡಿ ಎಷ್ಟೊಂದು ಕಲರ್ ಎಲ್ಲ ಹೂ ಬಿಡುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಗಾರ್ಡನಲ್ಲಿ ಹಾಕೊಂತು ಅಂದರೆ ನೋಡೋಕ್ಕೊಂಥರ ಗಾರ್ಡನ್ ಅಂದನೇ ಹೆಚ್ಚಿಸುತ್ತೆ, ಅಷ್ಟು ಚೆನ್ನಾಗಿದೆ. ಒಂಥರ ಅಟ್ರಾಕ್ಷನಾಗಿ ಚೆನ್ನಾಗಿದೆ ಇದು ಮಧುಮಾಲತಿ ಗಿಡ. ಇನ್ನು ಇದು ಆರೆಂಜು. ಇದು ಅಷ್ಟೇ ತುಂಬ ದಪ್ಪ ಸೈಜಲ್ಲೆಲ್ಲ ಹೂ ಬರುತ್ತೆ. ಒಂದೊಂದು ಹೂವು ಇಟ್ಟರೂ ಸಾಕು ಪೂಜೆಗೆ, ಅಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬರುತ್ತೆ. 1-2 ಗಿಡ ಹಾಕೊಂತು ಅಂದರೆ ನಾವು ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬರುತ್ತೆ. ಪೂಜೆಗಂತೂ ಹೊರಗಡೆಯಿಂದ ನೀವು ತಗೊಳಂಗೆ ಇರೋದಿಲ್ಲ. ಆ ಥರ ಎಲ್ಲ ಹೂವೆಲ್ಲ ಬೆಳ್ಕೊಬೋದು ನಾವೇ ಗಾರ್ಡನ್ನಲ್ಲಿ. ವಾಯ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ ನನಗೆ, ಅಷ್ಟು ಕೆಮ್ಮಿದೆ. ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ, ಇವಾಗ ಮಾಡಲೇಬೇಕಲ್ವಾ. ಇದು 9 ಸುತ್ತಿನ ಮಲ್ಲಿಗೆ ಗಿಡ. ಇದು ಅಷ್ಟೇ 1-2 ಗಿಡ ಇದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಅಷ್ಟೇ ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ನಾವೇ ಗಾರ್ಡನಲ್ಲಿ ಹಾಕೊಂಡು ಬೆಳ್ಕೊಂಡ್ರೆ ತುಂಬ ಚೆನ್ನಾಗಿ ಹೂವೆಲ್ಲ ಸಿಗುತ್ತೆ. ಇದು ಅಷ್ಟೇ, ಇದೊಂಥರ ಪಿಂಕು, ಚೆನ್ನಾಗಿದೆ ಕಲ್ಲರು. ಇನ್ನು ಇದು ಕ್ರೀಮ್ ಕಲ್ಲರು. ಇದು ಅಷ್ಟೇ ಸುತ್ತಲೂ ಕ್ರೀಮ್ ಕಲರ್ ಇರುತ್ತೆ, ಸೆಂಟ್ರಲ್ಲಿ ರೆಡ್ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಅಷ್ಟೇ ನಾಟಿದು, ತುಂಬ ಚೆನ್ನಾಗಿದೆ. ಇನ್ನು ಕರಿಬೇವಿನ ಸಸಿಗಳು ಇದ್ದಾವೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಹಣ್ಣಿನ ಗಿಡಗಳು ಇದೆ, ದಾಳಿಂಬೆ ಗಿಡ, ಸ್ಟಾರ್ ಫ್ರೂಟ್ಸು, ಮತ್ತು ಸೀತಾಫಲ ಇಷ್ಟಿದೆ. ಮಾವಿನ ಗಿಡ ಖಾಲಿ ಆಯಿತು, ಉಳಿದಿರೋದು ಸೀತಾಫಲ ಮತ್ತು ಇನ್ನು ಸ್ಟಾರ್ ಫ್ರೂಟ್ಸು, ದಾಳಿಂಬೆ ಗಿಡ ಇಷ್ಟಿದ್ದಾವೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಹಣ್ಣುಗಳಂತೂ ಬಿಡುತ್ತೆ. ಇನ್ನು ಇದು ಪಿಂಕ್ ಇರುತ್ತೆ, ಮೊಗ್ಗು ಅರಳಿದ ಮೇಲೆ ವೈಟ್ ಆಗುತ್ತೆ ಅನ್ನಲ್ಲ ಕಾಕಡ ಗಿಡ. ಇದು ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. 2 ಗಿಡ ಹಾಕೊಂತು ಅಂದರೆ ಸಾಕು, ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ. ಇನ್ನು ಇದು ಬೆಟ್ಟತಾವರೆನೂ ಒಂದೇ ಗಿಡ ಇದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಈ ಕಲರು ಅಷ್ಟೇ ದಾಸವಾಳ. ಇದು ಒಂದೇ ಗಿಡ ಇರೋದು, ಯಾರಿಗೆ ಸಿಗುತ್ತಾ ಗೊತ್ತಿಲ್ಲ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಂಡವ್ರಿಗಂತೂ ಸಿಗುತ್ತೆ. ಇವು ಅಷ್ಟೇ ಒಂದಕ್ಕಿಂತ ಒಂದು ಕಲ್ಲರ್ಗಳಂತೂ ತುಂಬಾ ಚೆನ್ನಾಗಿದೆ ದಾಸವಾಳ ಗಿಡಗಳಂತೂ. ಇದು ಒಂಥರ ರೇರ್ ಕಲ್ಲರು, ಚೆನ್ನಾಗಿದೆ ಕಲ್ಲರ್ಗಳು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಸಿಂಗಲ್ ಪೆಟಲು ನೋಡಿ, ಇದೇ ಒಂಥರ ತುಂಬ ಚೆನ್ನಾಗಿದೆ ಕಲ್ಲರ್ಗಳಂತೂ. ಅಂದರೆ ನೋಡೋಕೆ 2 ಕಣ್ಣು ಸಾಲಲ್ವೇನೋ, ಅಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು. ಇನ್ನು ಇದು ಕಟಿಂಗಿಂದ ಬಂದಿರೋದು, ಇದು ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ಕನಕಾಂಬರ ಕಲ್ಲರ್ ದಾಸವಾಳ ಅನ್ನಲ್ಲ ಅದು. ಇನ್ನು ಇದು ಗಾರ್ಡನಿಯಾ ಹೂವು ಚೆನ್ನಾಗಿದೆ. ಇದು ನನಗೆ ಗೊತ್ತಿರಲಿಲ್ಲ ಇದು ಪೂಜೆಗೆಲ್ಲ ಬಳಸ್ತಾರೆ ಅಂತ.
ಇದನ್ನು ಹಾರನೂ ಸಹ ಮಾಡ್ತಾರೆ, ಪೂಜೆಗೂ ಬಳಸ್ತಾರೆ. ಸ್ಮೆಲ್ಲು ಚೆನ್ನಾಗಿದೆ. ಇದು ಒಂಥರ ಮಲ್ಲಿಗೆ ಹೂ ಥರ ಸ್ಮೆಲ್ಲೂ ಅಷ್ಟೇ ಚೆನ್ನಾಗಿದೆ ಗಾರ್ಡನಿಯ. ಇನ್ನೊಂದು ಗುಲಾಬಿ ಇದೇ ಒಂಥರ ಕಲರು, ಎರಡೇ ಕಲರ್ ಇರೋದು, ಎರಡೇ ಗಿಡ ಇರೋದು. ಆರೆಂಜಲ್ಲಿ ಒಂದಿದೆ ಮತ್ತು ಅದು ಒಂಥರ ಗ್ರೀನು ವೈಟಲ್ಲಿ ಇದೆಯಲ್ಲ ಅದೊಂಥರ ಇದೆ. ಇನ್ನು ಇದು ಅಷ್ಟೇ ಒಂದೇ ಗಿಡ ಇರೋದು. ತುಂಬ ಚೆನ್ನಾಗಿದ್ದಾವೆ ದಾಸವಾಳ ಗಿಡಗಳಂತೂ. ಕಲ್ಲರಂತೂ ಒಂದಕ್ಕಿಂತ ಒಂದು ಹೇಳೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು ಇದು ಅಂತ ಎಲ್ಲೋ ಕಲರು, ಅದೊಂಥರ ಎಲ್ಲೋ ಕಲರು. ಇನ್ನು ಇದು ಕುಂಕುಮದ ಕಲರು. ಇವೆಲ್ಲ ತುಂಬ ರೇರ್ ಕಲರ್ಗಳು. ಇನ್ನು ಇದು ಅಷ್ಟೇ ವೈಟು ಮತ್ತು ಪಿಂಕು ಮಿಕ್ಸ್ ಇದೆಯಲ್ಲ ಅದು. ಇನ್ನು ಇದು ಅಷ್ಟೇ ಒಂದೇ ಗಿಡ ಇರೋದು. ಕಲ್ಲರ್ಗಳಂತೂ ತುಂಬ ಚೆನ್ನಾಗಿದ್ದಾವೆ, ಒಂದಕ್ಕಿಂತ ಒಂದು. ಇದು ಅಂದರೆ ಪಿಂಕಲ್ಲಿ 3 ವೆರೈಟಿ ಇದೆ. ಇದೇ ಒಂಥರ ಪಿಂಕು, ಇನ್ನೂ ಒಂಥರ ಪಿಂಕು, ಸ್ಟಾರ್ಟಿಂಗ್ ತೋರಿಸ್ತೆ ನೋಡಿ ಅದೇ ಒಂಥರ ಪಿಂಕು. ಇನ್ನು ಇದು ರೆಡ್ಡು, ಅಂದರೆ ತುಂಬ ದಪ್ಪನಾಗೆಲ್ಲ ಹೂ ಬಿಡುತ್ತೆ. ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದು ಅದರಲ್ಲೂ ಎಷ್ಟೊಂದು ದಪ್ಪ ಸೈಜಲ್ಲಿ ಹೂ ಬಿಡುತ್ತೆ ಅಂದರೆ ನಾವು ಒಂದು ಕೈಯಲ್ಲಿ ಹಿಡ್ಕೊಂಡ್ರೆ ಒಂದು ಬೊಕ್ಸೆ ಅಷ್ಟಾಗಲ ಹೂ ಬಿಡುತ್ತೆ ನೋಡಿ. ಇದು ಅಷ್ಟೇ ತುಂಬ ರೇರ್ ಕಲರ್ಗಳು ಇವೆಲ್ಲ ದಾಸವಾಳ ಗಿಡಗಳು. ಮತ್ತು ಇದು ಅಷ್ಟೇ, ಇದು ತುಂಬ ರೇರು. ಇದು ಸಿಂಗಲ್ ಪೆಟಲು, ಆವಾಗಲೇ ತೋರಿಸಿದ್ರು ಡಬಲ್ ಪೆಟಲು. ಇನ್ನು ಇದು ಅಷ್ಟೇ ನೋಡಿ, ಪಿಂಕಲ್ಲಿ ಆವಾಗಲೇ ತೋರಿಸಿದ್ದು ಅದೇ ಒಂಥರ ಪಿಂಕು, ಇದೇ ಒಂಥರ ಪಿಂಕು. ಪಿಂಕ್ಗಳಲ್ಲೇ ತುಂಬ ವೆರೈಟಿ ಇರುತ್ತೆ. ಇನ್ನು ಇದು ಸುಗಂಧರಾಜ ಗಿಡ ನೋಡಿ, ತುಂಬ ಚೆನ್ನಾಗಿ ದೊಡ್ಡ ಸೈಜಲ್ಲೆಲ್ಲ ಇದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಸಿಂಗಲ್ಲು ಇದೆ ಮತ್ತು 3 ಎಳೆನಲ್ಲೂ ಇದೆ. ಇನ್ನು ಇದು ಸೂಜಿ ಗಿಡ. ನಿಮ್ಗೆ ಈ ಥರ ಸೂಜಿ ಮಲ್ಲಿಗೆ ಹೂವು ಎಲ್ಲ ನಿಮಗೆ ಮಾರ್ಕೆಟಲ್ಲೆಲ್ಲೂ ಸಿಗೋದಿಲ್ಲ. ನಮ್ಮ ಗಾರ್ಡನಲ್ಲೇ ಹಾಕೊಂಡು ಬೆಳ್ಕೊಂಡ್ರೆ ನಮಗೆ ಬೇಕಾದಾಗ ನಮಗೆ ಹೂವೆಲ್ಲನೂ ಸಿಗುತ್ತೆ. 1-2 ಗಿಡ ಹಾಕೊಂಡ್ರೂ ಸಾಕು, ನಿಮಗೆ ಒಂದು ಡೈಲಿ 2 ಮೊಳದಷ್ಟು ಹೂವು ಸಿಗುತ್ತೆ. ಇನ್ನು ಅವಾಗೇ ತೋರಿಸಿದ್ದು ರೋಸ್ಮೇರಿ. ಇನ್ನು ಇದು ನೋಡಿ ಹಣ್ಣಿನ ಗಿಡಗಳು, ಸ್ಟಾರ್ ಫ್ರೂಟ್ಸು ಮತ್ತು ಇದು ದಾಳಿಂಬೆ ಗಿಡ ಮತ್ತು ಸೀತಾಫಲ, ಇಷ್ಟು ಹಣ್ಣಿನ ಗಿಡಗಳಿದೆ ನೋಡಿ. ಅದು ಸ್ಟಾರ್ ಫ್ರೂಟ್ಸು ಕಾಯಿಗಳೂ ಸಹ ಸ್ಟಾರ್ಟ್ ಆಗಿದ್ದಾವೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಅದರಲ್ಲೂ ನಮ್ಮ ಗಾರ್ಡನಲ್ಲೇ ನಾವು ಬೆಳೆದು ನಾವೇ ತಿನ್ನೋದ್ರಲ್ಲಿ ಸಿಗೋವಂತಹ ಖುಷಿನೇ ಬೇರೆ ಅಲ್ವಾ. ಇನ್ನು ಇದು ಸೀತಾಫಲ, ಇದು ಅಷ್ಟೇ 2 ಗಿಡ ಇರೋದು. 2 ಏನೋ ಇದೆ ಅಷ್ಟೇ, ಎಲ್ಲ ಖಾಲಿಯಾಗಿದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಆಮೇಲೆ ಕೇಳ್ತೀರಾ ಅಕ್ಕ ಹಣ್ಣಿನ ಗಿಡ ಇಲ್ವಾ ಅಂತ ಕೇಳ್ತೀರಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಇದರಲ್ಲೂ ಅಷ್ಟೇ, ಸೀತಾಫಲದಲ್ಲೂ ಅಷ್ಟೇ ಕಾಯಿಗಳೂ ಸಹ ಸ್ಟಾರ್ಟ್ ಆಗಿದೆ. ಇದು 1 ವರ್ಷಕ್ಕೆಲ್ಲ ನಿಮಗೆ 6 ತಿಂಗಳು 1 ವರ್ಷಕ್ಕೆಲ್ಲ ಹಣ್ಣೆಲ್ಲ ಬಿಡುತ್ತೆ ಈ ಗಿಡಗಳಲ್ಲಿ. ಏಕೆಂದರೆ ನಾನು ಬೆಳೆದಿರೋ ಅಂತಹ ಗಿಡಗಳೇ ನಿಮಗೂ ನಾನು ಕಳಿಸ್ಕೊಡ್ತಾ ಇರೋದು. ಇನ್ನು ಇದು ಅಷ್ಟೇ, ಸೀಬೆ ಗಿಡದಲ್ಲೂ ಅಷ್ಟೇ ನೋಡಿ, ಎಷ್ಟೊಂದು ಕಾಯಿಗಳೆಲ್ಲ ಕಟ್ಟಿದೆ. ಸೀಬೆ ಗಿಡಗಳು ಇದ್ದಾವೆ, ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಕಾಯಿಗಳೆಲ್ಲ ಕಟ್ಟಿದೆ. ಟೆರೆಸಲ್ಲಿ ಬೆಳೆಸೋರು ಹೆಚ್ಚು ದೊಡ್ಡ ಗಿಡಗಳೆಲ್ಲ ನಾವು ಬೆಳೆಸೋಕ್ಕಾಗೋದಿಲ್ಲ. ಈ ಥರ ಚಿಕ್ಕ ಗಿಡಗಳನ್ನೇ ಬೆಳೆಸ್ಕೊಂಡು ನಾವು ಅದರಿಂದ ಹೆಚ್ಚು ಹಣ್ಣೆಲ್ಲ ಪಡ್ಕೋಬೋದು. ಇನ್ನು ಇದು ಪನ್ನೀರು ಪತ್ರೆ, ಇದು ಇದೆ. ಮತ್ತು ದವನ ಇದೆ, ಮರ್ಗ ಇದೆ, ಇದೆಲ್ಲ ಇದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇವೆಲ್ಲ ತುಂಬ ಸ್ಮೆಲ್ ಇದೆ, ಚೆನ್ನಾಗಿದೆ. ನಾವು ಹೂವು ಜೊತೆ ಎಲ್ಲ ಸೇರಿಸಿ ಕಟ್ಟಿ ಫೋಟೋಗೆಲ್ಲ ಹಾಕ್ತು ಅಂದಾಗ ದೇವ್ರ ಮನೆಯಲ್ಲಿ ಆ ಪರಿಮಳನೇ ಬೇರೆ ಇರುತ್ತೆ. ಅಷ್ಟು ಚೆನ್ನಾಗಿ ಘಮ ಅಂತಲೂ ಅನ್ನುತ್ತೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.